ವಿದ್ಯಾರ್ಥಿಗಳೇ ಚಂದಂಗ ಮಾಡ್ರಿ, ಮಾದರಿ ಹಾಕಂತ ಹೇಳಿರ್ತಾರ. ಯಾಕಂದ್ರೆ ಶಿಕ್ಷಕರು ತಾವೇ ಸ್ವಂತ ಮಾದರಿ ಹಾಕ್ತಿರ್ತಾರ. ಪಾಲಕರು ಏನು ಮಾಡ್ತಿರ್ತಾರ, ನಮ್ಮ ಹುಡುಗ ಇಂಪ್ರೂವ್ಮೆಂಟ್ ಆಗ್ಯಾನಿಲ್ಲೋ ನಾವು ನೋಡ್ಕೋತೀವಿ. ಎಷ್ಟೋ ಮಂದಿ ಪೇರೆಂಟ್ಸು ತಾವೇ ಮನೆಯವ್ರು ಕಲ್ತು ಕಿಸಿಂದ ಮಕ್ಕಳಿಗೆ ಮೌಲ್ಯಮಾಪನ ಮಾಡಿ ಮತ್ತು ಕೋಚಿಂಗ್ ಕ್ಲಾಸಿಗೂ ಕಳ್ಸ್ಯಾರ. ಬಂದು ಕೂಡಲೇ ಟೆಸ್ಟ್ ಮಾಡ್ತಾರೆ. ನಿಮ್ಮ ವಿಡಿಯೋ ಕೋಚಿಂಗ್ ಕ್ಲಾಸ್ ನಮಗೆ ಭಾಳ ಹೆಲ್ಪ್ ಆಗ್ಯದ್ರಿ. ಅದರಾಗಂತೂ ಈಗ ಎಲ್ಲರೂ ಮನೆಯೊಳಗೆ ಕಲ್ತವ್ರೆ ಜಾಸ್ತಿ ಇರ್ತಾರೆ. ನಾವು ಕಲಿಯಾಗ ಅವಾಗ ಇದ್ದಿದ್ದಿಲ್ಲ. ಈಗ ಪ್ರತಿಯೊಂದು ಮನೆಯೊಳಗೆ ಕಾಮರ್ಸ, BCom, ಸೈನ್ಸ್ ಆದಂಥ ಹೆಣ್ಮಕ್ಳು ಇರ್ತಾರೆ. ಮತ್ತು ಮಕ್ಕಳನ್ನ ತಮ್ಮ ಮಕ್ಕಳ ತಯಾರಾಗಿರಲು ಒಂದು ಅಭಿರುಚಿ ಬೆಳೆದು ಬಿಟ್ಟದೆ. ಈ ವಿಡಿಯೋದಿಂದ ನಾವು ಕಲಿಬೇಕು, ನಮ್ಮ ಮಕ್ಕಳ ಮೌಲ್ಯಮಾಪನ. ಈಗ ಗೌರ್ಮೆಂಟ್ ಶಾಲೆಗಳು ಏನವಲ್ಲ, ಅವರು CET ಪಾಸಾಗಿ ಬಂದಂಥ ಶಿಕ್ಷಕರು ಗೋರ್ಮೆಂಟ್ ಶಾಲೆ ಒಳಗೆ ನವೋದಯ ಮಾಡುವಂಥ ಒಂದು ಶಕ್ತಿ ಈ ವಿಡಿಯೋದಾಗ ಅದ ಅಂತ ಭಾಳ ಹೆಮ್ಮೆದಿಂದ ಹೇಳ್ಕೊತಾನ. ಯಾಕಂದ್ರೆ ಅವರೆಲ್ಲ CETನೇ ಪಾಸಾಗಿ ಬಂದಿರ್ತಾರೆ. ಎಲ್ಲ ಒಬ್ರಿಗಿಂತಲೂ ಒಬ್ರು ಎಕ್ಸ್ಟ್ರಾಡಿನರಿ ಟೀಚರ್ಗಳು ಸೆಲೆಕ್ಷನ್ ಆಗಿರ್ತಾರೆ. ಅವ್ರು ಮನಸ್ಸು ಮಾಡಿದ್ರೆ ಗೋರ್ಮೆಂಟ್ ಶಾಲೆಯಾಗ ನವೋದಯ ಆಗಿಬಿಟ್ಟು ಅಂದ್ರೆ ಎಲ್ಲ ಮಂದಿ ತುಂಬೇ ಬಿಡ್ತಾರೆ. ಯಾಕಂದ್ರೆ ಅದ್ರದ್ದು ಹಂಗದ, ಅದ್ರ ಹೇಳತ್ತಂಗದ. ಎಷ್ಟೋ ಜನ ಟೀಚರ್ಸ್ ನೋಡ್ಲಿಕ್ಕತ್ತಾರ. 40,000 ಮ್ಯಾಲೆ ಹುಡುಗರು ಈಗ ನೋಡ್ಲಿಕ್ಕತ್ತಾರ. ಈಗ ನಾ ಮಾಡ್ಲಿಕ್ಕತ್ತೆ ಒಂದು 2-3 ತಿಂಗಳಾಯ್ತು ನಾ ಮಾಡ್ಲಿಕ್ಕತ್ತೀವಿ. ಅಷ್ಟು ನೋಡ್ಯಾರಂದ್ರೆ ಖುಷಿಯಾಗ್ಯದ. ಇನ್ನೂ ನಿಮಗೆ ಎಲ್ಲ ನವೋದಯ ಪೇಪರ್ಗಳನ್ನ ಕ್ರಮಬದ್ಧವಾಗಿ ಹಾಕಿಬಿಡ್ತು. ನಾವು ನಿಮ್ಮದು ರೀಸ್ನಿಂಗ್ ಒಂದು, ಗದ್ಯ ಭಾಗ ಒಂದು, 2 ಯಾರು ಬೇಕಾದವ್ರು ಹೇಳ್ತಾರೆ ಅವು ನಾವು ವಿಡಿಯೋ ಈಗ ನಿಮಗೆ ರೆಡಿ ಮಾಡ್ಲಿಕ್ಕೆ ಇಟ್ಟಿದ್ದೀವಿ. ಈಗ ಇವು ಮುಗಿದಿಂದ ಅರ್ಥನೂ ಮಾಡ್ತೀವಿ ನಾವು. ನೀವೆಲ್ಲರೂ ಈ ಪ್ರಶ್ನೆಯನ್ನು ಸರಿಯಾಗಿ ನೀವು ಅರ್ಥ ಮಾಡ್ಕೋಬೇಕು. ಸುಮ್ಮಿಂಗ್ ಹಾಕಿದ್ಕೊಂಡು ಇದು ಸಣ್ಣದಾಗ್ತದೆ, ಇದು ದೊಡ್ಡದಾಗ್ತದಲ್ಲ. ಅದು ಒಂದು ನಿಮಗೆ ಹೆಂಗೆ ಮಾಡಬೇಕು ಅನ್ನುವಂಥದ್ದೊಂದು ರೀತಿ ಈ ಗಣಿತ ನೀವು ತಿಳ್ಕೋಬೇಕು. ಆಮೇಲೆ ಇನ್ನೊಂದು, ಪದೇ ಆಗಿ ಮಾಡೋದೇ ಇರಂಗಿಲ್ಲ. ನೀವು ರಿಪೀಟ್ ಪ್ಲೇ ಮಾಡಿಬಿಡ್ಬೋದು, ಇದ್ರ ಉತ್ತರ ಇದೇ ಬರ್ತದೆ. ಭಾಳ ಎಕ್ಸ್ಟ್ರಾಡಿನರಿ ಹುಡುಗರು ಇರ್ತಾವೆ. ಬರೀ ನೋಡಿದರೆ ಆನ್ಸರ್ ಇದೇ ಬರ್ತದೆ ಅಂತ ಹೇಳ್ತಕ್ಕಂಥ ವಿದ್ಯಾರ್ಥಿಗಳು ಇರ್ತಾರೆ. ಇದ್ರ ಉಪಯೋಗ ಎಷ್ಟದ ಅಂತಂದ್ರೆ ವಿದ್ಯಾರ್ಥಿಗಳು ತಯಾರಾಗ್ತಾರೆ. ಆಮೇಲೆ ಇದನ್ನ ತಗೊಂಡು ಕಲಿತು ನಾ ಕೋಚಿಂಗ್ ಕ್ಲಾಸ್ ಮಾಡ್ಬೇಕಂತ ನಿರುದ್ಯೋಗಿ ವಿದ್ಯಾರ್ಥಿಗಳ ಸಹಿತ ಪ್ರಯತ್ನ ಮಾಡ್ತಿರ್ತಾರೆ. ಅವ್ರಿಗೇನು ಬಾಣ ಸಿಕ್ಕಂಗೆ ಆಗ್ತದೆ. 10 ಹುಡುಗರು ತೋಡ್ಕಿಸಿಂದ ಇದು ನಿಮಗೆ ಹೋಮ್ವರ್ಕ್ ಸಹಿತ ಟೀಚರ್ಸ್ಗಳು ಮೊಬೈಲ್ದಾಗ ಕಳಿಸ್ಬೋದು. ಎಲ್ಲ ಫೆಸಿಲಿಟೀಸ್ ಈ ವಿಡಿಯೋ ಈ ಕೋಚಿಂಗ್ ಕ್ಲಾಸ್ನಲ್ಲಿ ಯೂಟ್ಯೂಬ್ದಲ್ಲಿ ವ್ಯವಸ್ಥೆ ಅದ. ಬೈ ಸೆಂಡ್ ಮಾಡ್ಬೋದು ನೀವು. ಇವತ್ತು ಹೋಮ್ವರ್ಕ್ ತೊಗೊಂಡು ಬರ್ರಿಪ್ಪ, ಎಷ್ಟು NCB ಇದೊಳಗೆ 5 ಅಂಕ ನಂಬರ್ ಹೋಮ್ವರ್ಕ್ ಮಾಡ್ಕೊಂಡು ಬರ್ರಿ. ಮನೆ ಒಳಗೆ ಎಲ್ಲರ ಹತ್ರ ಮೊಬೈಲ್ದಾಗ ನನ್ನ ಅಭ್ಯಾಸ ಇರ್ತದೆ. ಎಷ್ಟು ಸಾಧ್ಯದ ಅಂದ್ರೆ ಹುಡುಗರು ತಯಾರು ಮಾಡಲಿಕ್ಕೆ ನಿರೀಕ್ಷೆ ಮೀರಿ ಮಕ್ಕಳನ್ನು ತಯಾರು ಮಾಡ್ಬೋದು. ಇದು ಸ್ಟೋರೇಜ್, ನಿಧಿ, ಸಂಪತ್ತು. ಇದನ್ನು ನೀವು ಸರಿಯಾಗಿ ಉಪಯೋಗ ಮಾಡಿಕೊಂಡು ನಮ್ಮ 30 ವರ್ಷದ ಅನುಭವ ನಮ್ದು ಮುಗೀತೀಗ. ಈಗ CET ಪಾಸ್ ಆದ ವಿದ್ಯಾರ್ಥಿಗಳು ಭಾಷಣ ಇರ್ತಾರೆ, ನೌಕರಿ ಇಲ್ಲಾರ್ದ ಮನ್ಯಾಗ ಕೂತಿರ್ತಾರೆ. ಬರೀ ಯೂಟ್ಯೂಬ್ ಅಭ್ಯಾಸ ಮಾಡಿ ಒಂದು ದೊಡ್ಡ ಸ್ಕ್ರೀನ್ ಮಾಡಿ ಪ್ರೊಜೆಕ್ಟ್ ಮಾಡಿ ಗಣಿತ ಸ್ಟಾಪ್ ಮಾಡೋದು, ಗಣಿತ ಮಾಡು ಅಂತ ಹೇಳೋದು. ನೋಡಲ್ಲಿ ಜೋಶ್ ಸರ್ ಹೆಂಗೆ ತಿಳಿಸ್ತಾರೆ ನೋಡೋದ್ರಿಂದ ಹುಡುಗರು ಒಂದು 2 ಬೇಡ 3 ಮಾತಾಡಿ ತಾವು ಟೀಚರ್ ಇರ್ತಾರೆ. ಮತ್ತೊಂದು 4 ಬೋರ್ಡ್ ಎಕ್ಸಾಂಪಲ್ ಹಾಕಿ ಹುಡುಗರು ತಯಾರು ಮಾಡ್ಕೋಬೋದು. ಭಾಳ ಇದರಲ್ಲಿ ಶಕ್ತಿ ಅದು ಈ ವಿಡಿಯೋದಾಗ. ಯೂಟ್ಯೂಬ್ದವರು ಬೇಕಾದಷ್ಟು ಹಾಕಿದ್ರು ಅವ್ರು ನಮಗೆ ಆಶೀರ್ವಾದ ಮಾಡ್ಯಾರ ಯೂಟ್ಯೂಬ್ದವ್ರು. ಇದೊಂದು ಹೆಮ್ಮೆದಿಂದ ಹೇಳ್ಕೊತಾನೆ ನಾನು. ನೋಡ್ರಿ, 3 ಅಂಶ 3 ಅಂಶ ಒಳಗೆ ಯಾವುದು ದೊಡ್ಡದಂದಾಗ ನೀವು ಸಡನ್ ಆಗಿ ಮತ್ತೊಂದ್ಸಲ ಹಚ್ಕೊಂಡು ನಾ ಗಣಿತ ತಿಳಿಸೋದಾದ್ರಿಂದ ನೀವು ಮಾಡಬೇಡ್ರಿ, ನೀವು ಮಾಡಿ ಕೂಡ್ರಿ, ನಾ ಗಣಿತ ತಿಳಿಸ್ತಾನು. ಇಲ್ಲಿ ನೋಡ್ರಿ, ಭಿನ್ನ ರಾಶಿ ಅದ, ದಶಮಾಂಶ ಅದ, ಸಾಕು ನಿಮಗೆ ಬಂದೇ ಬಿಡ್ತೀಗ. ಎಲ್ಲ ಲೆಕ್ಕಗಳು ಬಂದ್ಬಿಡ್ತಾವೆ ಇನ್ನು ಮುಂದೆ ನಿಮಗೆ. ಇದಕ್ಕೆ ಒಂದಕ್ಕೊಂದು ಟಚ್ ಇರ್ತದೆ ಅಭ್ಯಾಸ. ಅದಕ್ಕೆ ಅನುಕ್ರಮ ನಂಬರ್ 1 ಪೂರ್ತಿಯಾಗಿ ನೋಡ್ರಿ. ಈಗ ನೋಡ್ರಿ, NCB 05 ನಾ ಏನು ಹೆಡ್ಲೈನ್ ಹಾಕಿನು, ಭಿನ್ನಾಂಕಗಳು ಮತ್ತು ಅವುಗಳ ಮೇಲಿನ 4 ಮೂಲಭೂತ ಕ್ರಿಯೆಗಳು. ಲಸ ಅಂತ ನಮ್ಮ ಲಸ ಬರ್ತಾವ್ರಿ ಅಂತ ಅದನ್ನು ಅನುಕ್ರಮ ನಂಬರ್ ನೋಡೋದು ಬಿಡಬೇಡ್ರಿ, ಭಾಳ ಇಂಪಾರ್ಟೆಂಟ್ ಅದ. ನೋಡ್ರಿ, ಈಗ ಹೊಳ್ಳಿ ಹಚ್ಕೋರಿ, ಬಾಯಲ್ಲಿನೇ ಮಾಡ್ಬೋದು ನೋಡ್ರಿ. ಇದು 3 ಅಂಶ 3 ಅಂಶ, ಆಮೇಲೆ 7 25 ಆಮೇಲೆ 3 ಅಂಶ. ನೀವು ಬಾಯಲ್ಲೇನೆ ಮಾಡೋದು. ಇದನ್ನ ಅತಿ ವೇಗವಾಗಿ ಮಾಡೋದು ತೋರಿಸ್ತದೆ ನಾನು.
ಅತಿ ವೇಗವಾಗಿ ಮಾಡಬಹುದು ನೀವು. ಹೆಂಗಂತಂದ್ರೆ ಎಲ್ಲದಕ್ಕೂ 100ಕ್ಕೆ ಹೋಗಲ್ಲ, ಇದಕ್ಕೂ ಹೋಗ್ಲಿಲ್ಲ ನೋಡಪ್ಪ ಹೆಂಗೆ ಮಾಡೋದು ಎಲ್ಲ ಮಾಡ್ಕೋಬೇಕು. ಇದನ್ನು ಒಂದೇ ದಶಮಾಂಶವರೆಗೆ ಮಾಡ್ಕೊರಿ, ಎಲ್ಲ 100ಕ್ಕೆ ಭಾಗ ಹೋಗ್ತಾವ ನೋಡಿ. 10 10 100, 10 3 30. ಇದನ್ನು ಬಿಡ್ರಿ. ಆಮೇಲೆ 25 4 100, 4 7 28 ನೋಡಿ. 5 20 23 60. ಈ 3ಕ್ಕೆ 8ಕ್ಕೆ ಬಾಯಿಸ್ಬಿಡ್ರಿ. ನಿಮಗೆ ಅದು ಬರ್ತದ, ಬಾಯಲ್ಲಿ ಹೇಳತ್ತನ್ನ ನೋಡ್ರಿ. 0 ಬಿಂದು ನೋಡ್ರಿ. 8 3 24 ನೋಡ್ರಿ. 8 ಉಳಿತು, 6 ಉಳಿತು, 8 7 56. ಈಗ ಏನಾಗ್ತದೆ? 0.37 ಆಯ್ತು. ಹುಷಾರ್. ಎಲ್ಲದಕ್ಕೂ ಇದಕ್ಕೆ ಭಾಳ ಶಣೆತನದ, ಭಾಳ ಹುಷಾರಲ್ಲೇ ಇಡ್ರಿ. ನೋಡ್ರಿ, ಎಲ್ಲ ಮೆಂಟಲ್ ಟೆಸ್ಟ್ ಇರ್ತದೆ ಇದು. ನೋಡ್ರಿ, ಈಗ ನೀವು ಸ್ಥಾನ ಮೇಲೆ ಈಕ್ವಲ್ ಮಾಡ್ಕೋಬೇಕಲ್ಲ. ನೋಡ್ರಿ ಹೆಂಗದೆ ಮ್ಯಾಥ್ಸ್. ಈಗ ನೀವು ಹಿಂಗಿಟ್ಟು ಕಿಶಿಂದ ಪೂರ್ಣ ಸಂಖ್ಯೆ ಇದನ್ನು 30 ಹಿಡಿದು, ಇದನ್ನು 37 ಹಿಡಿದು, ಇದನ್ನು 28 ಹಿಡಿದು 68 ರಾಂಗ್. ಯಾಕಂದ್ರೆ ಒಂದು ನಿಮಗೆ ದಶಮಾಂಶ ಸೇರ್ಕೋತಿದ್ರ. ಇವೆಲ್ಲ ಪೂರ್ಣ ಸಂಖ್ಯೆ ಅವ. ನೀವೆಲ್ಲ ಏನು ಮಾಡಬೇಕು? 2 ಸ್ಥಾನಗಳನ್ನು ಕೊಡ್ಬೇಕು. ಕೆಲಕ ತಪ್ಪಿ ಬಿಡುತ್ತದು. ಇದಕ್ಕೆ 2 0, ಇದಕ್ಕಂತೂ ಅದ 2 ಸ್ಥಾನ, ಇದಕ್ಕೂ 2 ಸ್ಥಾನ ಮಾಡ್ಕೊರಿ, ಇದಕ್ಕೂ 2 ಸ್ಥಾನ ಮಾಡ್ಕೊರಿ. ನೋಡ್ರಿ ಹೆಂಗದ ಇದು ಲೆಕ್ಕ. ಈಗ ದಶಮಾಂಶ ತೆಗೀರಿ. 1 2 ಇದು 3000 ಆಯ್ತು, ಇದು ಬರೀ 37 ಆಯ್ತು. ದಶಮಾಂಶ ತೆಗೆದ್ರ, ದಶಮಾಂಶ ತೆಗೆದಿಂದ ಇದು 2800 ಆಯ್ತು. ಇದು ನೋಡ್ರಿ. ನೋಡಿ, ಈಗ ನಿಮಗೆ ಏನು ಹೇಳ್ಯಾರ? ಯಾವುದು ದೊಡ್ಡದು ಅಂತ ಹೇಳ್ಯಾರ. ಇದ್ರಾಗ ಅತಿ ದೊಡ್ಡ ಅಂಕಿ ಯಾವುದು? 6000. ಇದರ ಮೂಲ ಉತ್ತರ 5/3. 5/3 ಎಲ್ಲದ? ಡಿ. ನೋಡ್ರಿ ಹೆಂಗದ ಗಣಿತದ. ನೀವು ಸಡನ್ ಆಗಿ ಏನ್ ಮಾಡ್ತೀರಿ? ತೆಗೆದು ಬಿಡ್ತೀರಿ. ದಶಮಾಂಶ ಪೂರ್ಣಾಂಕ ಇಟ್ಕೋರಿ ಅಂತ. ಪೂರ್ಣಾಂಕ ಅದ, ಇದು ದಶಮಾಂಶ ಅದ. ನೀವು ಎಲ್ಲದಕ್ಕೂ ಏನ್ ಮಾಡ್ಕೋಬೇಕು? 2 ಸ್ಥಾನ ಹಾಕೋಬೇಕು. ಒಳಗೆ ಇದನ್ನೇ ದೊಡ್ಡದು ಮಾಡಂಗ್ ಮಾಡಿರ್ತಾನ ಒಳಗೆ ಹೇಳಿಕ್ಬಹುದು. ಇದಂತೂ ತಿಳಿದು ಅದನ್ನು ನೋಡಿ. 4/3, 1.2, 1.4, 3/2. ಎಲ್ಲತನು ದಶಮಾಂಶ ಮಾಡ್ಕೊರಿ. ಇದು ನೋಡ್ರಿ, 4ಕ್ಕೆ 3ಕ್ಕೆ ಭಾಗಿಸ್ರಿ. 4ಕ್ಕೆ 3ಕ್ಕೆ ಭಾಗಿಸ್ರಿ. 3 1 3 ಬಿಂದು 3 3 9. 1 ಉಳಿತು, ಮತ್ತೆ ಅದೇ ಬರ್ತದ ಅಂಕಟ. ನೀವು 1.3 ಇಡ್ರಿ, ಮತ್ತೆ ಹೆಚ್ಚಿಗೆ ಮಾಡ್ಕೋಬೇಕಾದ್ರೆ ಮುಂದೆ ನೋಡು. ಇದು 1.2 ಅದ, ಇದು 1.4 ಅದ. 3ಕ್ಕೆ 2ಕ್ಕೆ ಭಾಗಿಸ್ರಿ. 2 1 2, 1.2 ಇಲ್ಲಿ 10. ಇದರದ್ದು ಎಷ್ಟಾಯ್ತು? 1.5 ಆಯ್ತು. ದಶಮಾಂಶ ತೆಗೆದು ಬಿಡ್ರಿ. 13 ಆಯ್ತು, ಇದು 12 ಆಯ್ತು, ಇದು 14 ಆಯ್ತು, ಇದು 15 ಆಯ್ತು. ಯಾವುದು ಏನ್ ಕೇಳೋಣ? ಯಾವುದು ಚಿಕ್ಕದು? ಅತಿ ಚಿಕ್ಕ ಅಂಕಿ ಯಾವ್ದು ಇದ್ರಾಗ ನೀವು ಹೇಳ್ರಿ. ಇದು 12. ಇದ್ರ ಮೂಲ ಯಾವುದು? 1.2. 1.2. 1.2 ಉತ್ತರ ಸಂಖ್ಯೆ ಬಿ. ಮನಸ್ಸು ಮಾಡ್ರಿ. ನೀವು ಎಲ್ಲಾರ ಮನ್ಯಾಗ ಗಣಿತ ಶಿಕ್ಷಕರಾಗಿ ಬಿಡ್ತೀರಿ. ಎಲ್ಲಾರ ಮನ್ಯಾಗ ನಮ್ಮ ಮನೆ ವಿಡಿಯೋ ಕೋಚಿಂಗ್ ಜೋಶಿ ಸರ್ ವಿಡಿಯೋದಾಗ ಫುಲ್ ತಯಾರಿದ್ದಾನ್ರಿ ನಮ್ಮ ಹುಡುಗ. ನಮ್ಮ ಮಗಳು ಭಾರಿ ಚೆನ್ನಾಗಿ ಹೇಳ್ರಿ. ನೀವು ಮನ್ಯಾಗೆ ಟ್ಯೂಷನ್ 4 ಹುಡುಗರು ತೊಗೊಂಡು ಹೇಳಿ ನೋಡ್ರಿ, 4 ದುಡ್ಡು ಫಾಯ್ದೆ ಬರ್ತದೆ. ನೀವು ಕಲಿಬೇಕು. ಯಾವುದೇ ಒಂದು ವಿದ್ಯೆ ಮನುಷ್ಯನನ್ನು ಹೊಟ್ಟೆಗೆ ಹಾಕ್ತದೆ. ಇದು ನನ್ನ ಅನುಭವ. ತಿಳಿತಲ್ಲ? ನೋಡ್ರಿ, ಈಗೆಲ್ಲ ಇಂಥ ವಿದ್ಯೆಗಳನ್ನು ಕಲಿಬೇಕು. ವಿದ್ಯೆ ಇದ್ದದ್ದು ಕೆಟ್ಟಲ್ಲ, ನಿಮ್ಮ ಸಂದರ್ಭಕ್ಕೆ ಉಳಿಸ್ತದ. ಸರಿ ನೋಡ್ರಿ, ಚೆನ್ನಾಗಿ ಎಲ್ಲ ಫೇರ್ದಾಗ ಬರ್ಕೋರಿ. ಈಗ ನೋಡಿ ಹೆಂಗೆ ನಾಕಲ್. ಇದು ಭಿನ್ನ ರಾಶಿಯ ಭಾಗದ ಯಾವ ಸಂಖ್ಯೆಯನ್ನು ಕೂಡಿದರೆ, ಯಾವ ಸಂಖ್ಯೆಯನ್ನು ಕಳೆದರೆ, ಯಾವ ಸಂಖ್ಯೆಗೆ ಗುಣಿಸಿದರೆ, ಯಾವ ಸಂಖ್ಯೆಗೆ ಭಾಗಿಸಿದರೆ ಎಲ್ಲ ಭಿನ್ನ ರಾಶಿ, ದಶಮಾಂಶ. ಈ ಅನುಕ ನಂಬರವನ್ನು ನೀವು ಭಾಳ ಕೇರ್ಫುಲಿಯಾಗಿ ಎಲ್ಲರೂ ಅಭ್ಯಾಸ ಮಾಡಬೇಕು. ಇಂಥವೆಲ್ಲ ಸ್ಯಾಂಪಲ್ ವಿಡಿಯೋಗಳನ್ನು ಹಾಕಿರ್ತಾರೆ. ಅದಕ್ಕೆ ರಿಜಿಸ್ಟರ್ ನಂಬರ್ ಇರೋದಲ್ಲ, ಅದು ಮತ್ತೆ ಹೊಳ್ಳಿ ನಿಮ್ಮ ಕ್ರಮ ಸೀರಿಯಲ್ದಾಗ ಬಂದಿರ್ತವೆ.
ಇದು ನಿಮಗೆ ಎಕ್ಸಾಂಪಲ್ ತೋರಿಸಿದನ ಯಾವ ಅಭ್ಯಾಸ ನಡೆದದ, ಯಾವ ಅಭ್ಯಾಸ ನಡೆದದ. ವಿಡಿಯೋಗಳು ಅಪ್ಲೋಡ್ ಮಾಡಿಲ್ಲ ಅಂದ್ರೆ ಊರಿಗೆ ಅಂತ ಹೋಗಿರ್ತಾರೆ ಸರ್ ಅಂತ ತಿಳ್ಕೊಬೇಕು. ಹಿಂದಿನ ಅಭ್ಯಾಸ ರಿವಿಷನ್ ಮಾಡಿ ತೆಗಿಬೇಕು ನೀವು. ವಿಡಿಯೋಗಳು ಬಂದಿಲ್ಲ ಅಂತ ತಿಳ್ಕೊಂಡು ಅಭ್ಯಾಸ ಬಿಡಬಾರ್ದು. ಊರ ಕಾರ್ಯಕ್ರಮ ಇರ್ತಾವೆ, ಹೋಗಿರ್ತೀವಿ, ಆಮೇಲೆ ಆ ಟೈಮ್ದಾಗ ಏನು ಮಾಡಬೇಕು, ಹಿಂದಿನ ವಿಡಿಯೋಗಳನ್ನೆಲ್ಲ ನೀವು ರಿವಿಷನ್ ಮಾಡಬೇಕು. ನೋಡ್ರಿ, ಹೆಚ್ಚು ಸಬ್ಸ್ಕ್ರೈಬ್ ಆಗಿರಿ. ಎಲ್ಲ ನಿಮಗೆ ಯೂಟ್ಯೂಬ್ಗೆ ನಾವು ಹೆಚ್ಚು ಗಣಿತಗಳನ್ನು ಮಾಡಿ ಹಾಕ್ಲಿಕ್ಕೆ ಎಲ್ಲ ವಿದ್ಯಾರ್ಥಿಗಳು ಶಾಣ್ಯರಾಗಿ ನವೋದಯ ಕಲೀರಿ. ಥ್ಯಾಂಕ್ ಯು ಬೈ. ಚೆನ್ನಾಗಿ ಸೇರಿದ ಬರ್ಕೊಡ್ರಿ.